ಆತ್ಮೀಯರೇ, ಮೊದಲಿಗೆ ತಮಗೆಲ್ಲ 14 ಏಪ್ರಿಲ್ 2024 ಸೌರಮಾನ ಯುಗಾದಿಯ ಹಾರ್ದಿಕ ಶುಭಾಶಯಗಳು. ಆತ್ಮೀಯರೇ, ತಮಗೆಲ್ಲ ಆಸ್ಟ್ರೋ ಸೀಕ್ರೆಟ್ ಬೈ ಶಿವ ಚಾನಲ್ಗೆ ಆತ್ಮೀಯ ಸ್ವಾಗತ. ಆತ್ಮೀಯರೇ, ನಾನು ಹಲವಾರು ದಿನಗಳಿಂದ ಜ್ಯೋತಿಷ್ಯದಲ್ಲಿ ನಾನು ಕಲಿತ ಹಲವಾರು ವಿಷಯಗಳನ್ನ ವಿಡಿಯೋಗಳ ಮೂಲಕ ತಮ್ಮ ಮುಂದೆ ತರುತ್ತಿದ್ದೇನೆ. ಅವುಗಳನ್ನೆಲ್ಲ ತಾವು ವೀಕ್ಷಣೆ ಮಾಡಿ ಅದರಿಂದ ಉಪಯೋಗ ಪಡೆಯುತ್ತಿದ್ದೀರಿ ಎಂದು ನಂಬಿದ್ದೇನೆ. ಈ ದಿನಾಂಕ 14 ಏಪ್ರಿಲ್ 2024 27 ಏಪ್ರಿಲ್ 2024 12 ರಾಶಿಗಳ ಅಥವಾ ಲಗ್ನಗಳ ಭವಿಷ್ಯವನ್ನ ಈ ವಿಡಿಯೋಗಳ ಮೂಲಕ ತಮ್ಮ ಮುಂದೆ ತರುತ್ತಿದ್ದೇನೆ. ಇವುಗಳನ್ನೆಲ್ಲ ತಾವು ವೀಕ್ಷಣೆ ಮಾಡಿ ಅದರಿಂದ ಉಪಯೋಗ ಪಡೆಯಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೋರುತ್ತಿದ್ದೇನೆ. ಈ ಭವಿಷ್ಯವನ್ನ ತಿಳಿದುಕೊಳ್ಳುವ ಮುಂಚೆ ಈ ವಿಶೇಷ ಸೂಚನೆಗಳನ್ನು ತಾವು ತಿಳಿದುಕೊಳ್ಳಬೇಕು. ರಾಶಿ ಚಕ್ರದಲ್ಲಿ ನವಗ್ರಹಗಳ ಸಂಚಾರದ ಮೇಲೆ ಪ್ರತಿಯೊಂದು ಲಗ್ನ ಅಥವಾ ರಾಶಿಗೆ ಈ ಭವಿಷ್ಯ ಕೊಡಲಾಗಿದೆ. ಒಂದು ಗ್ರಹದಿಂದ, ಉದಾಹರಣೆಗೆ ಗುರು ಅಥವಾ ಶನಿಯ ಸಂಚಾರದ ಮೇಲೆ ಭವಿಷ್ಯ ಹೇಳಲಾಗುವುದಿಲ್ಲ. ಪ್ರತಿಯೊಂದು ಗ್ರಹವು ನಮ್ಮ ಭವಿಷ್ಯಕ್ಕೆ ತನ್ನದೇ ಆದ ಕೊಡುಗೆ ನೀಡುತ್ತದೆ. ಪ್ರತಿಯೊಂದು ಗ್ರಹವು ಶುಭ ಮತ್ತು ಅಶುಭ ಎನ್ನುವುದು ಅವುಗಳು ಯಾವ ನಕ್ಷತ್ರದಲ್ಲಿ ಸಂಚಾರ ಮಾಡುತ್ತವೆ ಎಂಬುದರ ಮೇಲೆ ನಿರ್ಧಾರವಾಗುತ್ತದೆ. ಚಂದ್ರನ ಸಂಚಾರ ಒಂದು ಭಾವದಿಂದ ಇನ್ನೊಂದು ಭಾವಕ್ಕೆ 2 ಕಾಲರಿಂದ 2.5 ದಿನದಲ್ಲಿಯೇ ಆಗುವುದರಿಂದ ಆ ಗ್ರಹವನ್ನು ಈ ಭವಿಷ್ಯದಲ್ಲಿ ಉಪಯೋಗ ಮಾಡಿಲ್ಲ. ನಿಮ್ಮ ಜನ್ಮ ಜಾತಕ ಮತ್ತು ದಶಾಭುಕ್ತಿ ಅಂತರ್ಭುಕ್ತಿಗಳು ಸಹ ಭವಿಷ್ಯ ನೋಡಲು ಬೇಕಾಗುತ್ತದೆ. ಇನ್ನೊಂದು ಮುಖ್ಯವಾದ ವಿಷಯ, 2 ಏಪ್ರಿಲ್ 2024 26 ಏಪ್ರಿಲ್ 2024 ಬುಧ ವಕ್ರಿಯಾಗಿರುತ್ತದೆ. ಈ ದಿನಗಳಲ್ಲಿ ತಮ್ಮ ಜನ್ಮ ಜಾತಕದಲ್ಲಿ ಬುಧ ವಕ್ರಿಯಾಗಿದ್ದಾರೆ. ಅದು ಈ ಅವಧಿಯಲ್ಲಿ ತಮಗೆ ಅದ್ಭುತ ಯಶಸ್ಸನ್ನ ಕೊಡುತ್ತದೆ ಎಂಬುದು ನಾವು ಅರ್ಥ ಮಾಡಿಕೊಳ್ಳಬೇಕು. ಆತ್ಮೀಯರೇ, ಈಗ ಮಕರ ರಾಶಿ ಅಥವಾ ಲಗ್ನದ ಭವಿಷ್ಯವನ್ನ ತಿಳಿದುಕೊಳ್ಳೋಣ. ದಿನಾಂಕ 14/4/2024 27/4/2024 ನಿಮ್ಮ ಕೆಲಸ ಮಾಡುವ ಹುಮ್ಮಸ್ಸು ಚೆನ್ನಾಗಿರುತ್ತದೆ. ನಿಮ್ಮ ಬುದ್ಧಿಮತ್ತೆ ಚುರುಕಾಗಿದ್ದು ಓದುವ ಹಂಬಲ ಕೂಡ ಚೆನ್ನಾಗಿದೆ. ನಿಮ್ಮ ಧೈರ್ಯ ಈ ಅವಧಿಯಲ್ಲಿ ಚೆನ್ನಾಗಿರುತ್ತದೆ. ನಿಮ್ಮ ಪತ್ರ ವ್ಯವಹಾರಗಳು ಯಶಸ್ಸನ್ನ ಕಾಣುತ್ತವೆ. ನೀವು ಮನೆ ಬದಲಾವಣೆಗಾಗಿ ಯತ್ನಿಸುತ್ತಿದ್ದರೆ ಅದರಲ್ಲಿ ಯಶಸ್ವಿಯಾಗುತ್ತೀರಿ. ನೀವು ಅಗ್ರಿಮೆಂಟ್ಗಳ ಸಹಿಯನ್ನು ಮಾಡಬೇಕಾಗಬಹುದು. ನಿಮ್ಮ ಆಸ್ತಿ ವಿಭಜನೆ ಕಾರ್ಯಕ್ರಮ ಯಶಸ್ವಿಯಾಗಬಹುದು. ನೀವು ಒಳ್ಳೆಯ ಆಹಾರ ಸೇವನೆಯನ್ನ ಮಾಡುತ್ತೀರಿ. ನಿಮ್ಮ ಕೆಲಸದಲ್ಲಿ ಯಶಸ್ಸನ್ನ ಕಾಣುತ್ತೀರಿ. ನಿಮಗೆ ಕಾರ್ಮಿಕರ ಸಹಕಾರ ಚೆನ್ನಾಗಿದೆ. ನೀವು ಯಾರಿಗಾದರೂ ಸಾಲವನ್ನ ಕೊಟ್ಟಿದ್ದರೆ ಅದರ ಹಣ ವಾಪಸ್ ಬರುವ ಸಂಭವ ಇದೆ. ನಿಮ್ಮ ವ್ಯಾಪಾರದಲ್ಲಿ ಅಥವಾ ಕಚೇರಿಯಲ್ಲಿ ಬಾಕಿ ಬರಬೇಕಾದ ಹಣ ನಿಮ್ಮ ಕೈ ಸೇರಬಹುದು. ನಿಮ್ಮ ಬಾಡಿಗೆದಾರರಿಂದ ಸಹಾಯವನ್ನ ಪಡೆಯುತ್ತೀರಿ. ನಿಮ್ಮ ಸಾಕು ಪ್ರಾಣಿಗಳಿಂದ ನಿಮಗೆ ನೆಮ್ಮದಿ ದೊರೆಯುತ್ತದೆ. ದಿನಾಂಕ
ದಿನಾಂಕ 14/4/2024ರಿಂದ 27/4/2024ರವರೆಗೆ ಈ ಅವಧಿಯಲ್ಲಿ ನಿಮಗೆ ದ್ವೇಷ ಹಾಗೂ ಅಸೂಯೆ ಕಡಿಮೆ ಇರುತ್ತದೆ. ನಿಮ್ಮ ಮೊದಲ ಮಕ್ಕಳ ಕೆಲಸ ಮತ್ತು ಬ್ಯಾಂಕ್ನಲ್ಲಿನ ಹಣಕಾಸು ಚೆನ್ನಾಗಿರುತ್ತದೆ. ನಿಮ್ಮ ಪಾಲುದಾರರು ನಿಮ್ಮ ವ್ಯವಹಾರದಲ್ಲಿ ಹೂಡಿಕೆ ಮಾಡುತ್ತಾರೆ. ನಿಮ್ಮ ತಂದೆಯ ಕೆಲಸ ಮತ್ತು ವ್ಯಾಪಾರದಲ್ಲಿ ಯಶಸ್ಸನ್ನ ಕಾಣುತ್ತೀರಿ. ನಿಮ್ಮ ಉನ್ನತ ವ್ಯಾಸಂಗ ಯಶಸ್ಸು ಕಾಣುತ್ತದೆ. ನಿಮ್ಮ ಕೆಲಸದಲ್ಲಿ ಉತ್ತಮ ಬದಲಾವಣೆಯ ಸಾಧ್ಯತೆ ಇದೆ. ನಿಮ್ಮ ತಂದೆಯು ಸಂತೋಷವಾಗಿರುತ್ತಾರೆ. ನಿಮ್ಮ ಹಣದ ಚಲಾವಣೆ ಚೆನ್ನಾಗಿರಲಿದೆ. ನೀವು ಯಶಸ್ವಿ ದೇವತಾರಾಧನೆ ಮತ್ತು ತೀರ್ಥಯಾತ್ರೆಗಳನ್ನ ಮಾಡುತ್ತೀರಿ. ನಿಮ್ಮ ಸಂಶೋಧನೆ ಮತ್ತು ಆವಿಷ್ಕಾರಗಳು ಪ್ರಕಟಗೊಂಡು ಯಶಸ್ಸನ್ನ ಕಾಣುತ್ತೀರಿ. ನೀವು ಈ ಅವಧಿಯಲ್ಲಿ ಒಳ್ಳೆಯ ಧರ್ಮ ಕಾರ್ಯಗಳನ್ನ ಮಾಡುತ್ತೀರಿ. ನೀವು ಸಂತಸದ ಹಡಗು ಅಥವಾ ವಿಮಾನದ ದೂರ ಪ್ರಯಾಣವನ್ನ ಆನಂದಿಸುತ್ತೀರಿ. ನಿಮ್ಮ ಪುಸ್ತಕ ಪ್ರಕಟಣೆ ಯಶಸ್ಸು ಕಾಣುತ್ತದೆ. ನಿಮಗೆ ಸ್ಥಿರಾಸ್ತಿಗಳು ಲಭ್ಯವಾಗುವ ಸಂಭವ ಇದೆ. ದಿನಾಂಕ 14/4/2024ರಿಂದ 27/4/2024ರವರೆಗೆ ನಿಮ್ಮ ಹೂಡಿಕೆಗಳಲ್ಲಿ ಯಶಸ್ಸು ಕಾಣುತ್ತದೆ. ನೀವು ಸಾಲ ಪಡೆದಿದ್ದರೆ ಅದರ ಮರುಪಾವತಿ ಸಾಧ್ಯತೆ ಇದೆ. ನಿಮ್ಮ PhD ಪದವಿ ಯಶಸ್ಸು ಕಾಣುತ್ತದೆ. ನೀವು ಕುಟುಂಬದಿಂದ ದೂರ ಅಂದರೆ ಸ್ಥಳ ಬದಲಾವಣೆ ಮಾಡಬೇಕಾಗಬಹುದು. ನೀವು ವಿದೇಶದಲ್ಲಿ ವಾಸಕ್ಕೆ ಯತ್ನಿಸುತ್ತಿದ್ದರೆ ಅಲ್ಲಿ ಯಶಸ್ಸನ್ನ ಕಾಣುತ್ತೀರಿ. ನಿಮಗೆ ದತ್ತಿ ಸಂಸ್ಥೆಗಳ ಸಹಾಯ ಸಿಗಲಿದೆ. ನೀವು ಕೆಲಸದಿಂದ ವಜಾ ಆಗಿದ್ದರೆ ಮರು ನೇಮಕವಾಗುವ ಸಂಭವ ಇದೆ. ನಿಮ್ಮ ದುಂದುಗಾರಿಕೆ ಅಂದರೆ ಖರ್ಚು ಕಡಿಮೆಯಾಗಿ ಉಳಿತಾಯ ಹೆಚ್ಚಾಗುವ ಸಂಭವ ಇದೆ. ನಿಮಗೆ ಈ ಅವಧಿಯಲ್ಲಿ ಸಿಟ್ಟು ಕಡಿಮೆ ಇರುತ್ತದೆ. ನಿಮ್ಮ ಮದುವೆ ನಿಶ್ಚಯ ನಿಧಾನವಾಗುವ ಸಂಭವ ಇದೆ. ನಿಮ್ಮ ವ್ಯವಹಾರದಲ್ಲಿ ಪಾಲುದಾರರ ಜೊತೆ ಜಾಗೃತವಾಗಿ ವ್ಯವಹರಿಸಿ. ನಿಮ್ಮ ಕೋರ್ಟ್ ವ್ಯಾಜ್ಯ ದಾವೆಗಳು ಮತ್ತು ಕಾಂಟ್ರಾಕ್ಟ್ಗಳು ನಿಧಾನವಾಗುತ್ತವೆ. ನೀವು ಪ್ರಯಾಣದಲ್ಲಿ ಕಿರಿಕಿರಿಯನ್ನ ಅನುಭವಿಸುತ್ತೀರಿ. ನಿಮ್ಮ ವಿದೇಶದಲ್ಲಿನ ಸಂಬಂಧ ಮತ್ತು ಯಶಸ್ಸಿನ ಬಗ್ಗೆ ಹುಷಾರಾಗಿರಿ. ನಿಮ್ಮ ದೀರ್ಘಾಯುಷ್ಯಕ್ಕೆ ತೊಂದರೆ ಬರಬಹುದು. ನಿಮ್ಮ ತಂದೆಯ ಸ್ನೇಹಿತರೊಂದಿಗೆ ಪಾಲುದಾರಿಕೆ ನಿಧಾನವಾಗಲಿದೆ. ನೀವು ಸಮಾಜದಲ್ಲಿ ಈ ಅವಧಿಯಲ್ಲಿ ಮುಕ್ತವಾಗಿ ಬೆರೆಯುವುದಿಲ್ಲ. ದಿನಾಂಕ 14/4/2024ರಿಂದ 16/4/2024ರವರೆಗೆ ನೀವು ಸಂತಾನಕ್ಕಾಗಿ ಯತ್ನಿಸುತ್ತಿದ್ದರೆ ನಿಧಾನವಾಗಲಿದೆ. ನೀವು ಪ್ರೀತಿಸಿ ಮದುವೆಯಾಗಬೇಕಾಗಿದ್ದರೆ ಅದು ಸಹ ನಿಧಾನವಾಗಲಿದೆ. ನಿಮ್ಮ ಮೊದಲ ಮಗುವಿನ ಗರ್ಭಧಾರಣೆ ಕೂಡ ನಿಧಾನವಾಗಲಿದೆ. ನಿಮ್ಮ ಲಲಿತ ಕಲೆಗಳ ಕಲಿಕೆ ಮತ್ತು ಅದರಲ್ಲಿ ನಿಧಾನವಾಗಿ ಯಶಸ್ಸು ಸಿಗಲಿದೆ. ನೀವು ಸಿನಿಮಾ ಅಥವಾ ಧಾರಾವಾಹಿಗಳಲ್ಲಿ ಕೆಲಸ ಮಾಡುವವರಾಗಿದ್ದರೆ ಮತ್ತು ಕ್ರೀಡಾಪಟುವಾಗಿದ್ದರೆ ಈ ಅವಧಿಯಲ್ಲಿ ಯಶಸ್ಸು ಕಡಿಮೆ ಸಿಗಲಿದೆ. ನಿಮ್ಮ ಸಂಗಾತಿ ಅಥವಾ ಪಾಲುದಾರರಿಗೆ ನಿಧಾನವಾಗಿ ಅದೃಷ್ಟ ಕೂಡಲಿದೆ. ನಿಮ್ಮ ಸ್ಟಾಕ್ ಮತ್ತು ಶೇರ್ ವ್ಯವಹಾರ ಅಲ್ಪ ಯಶಸ್ಸನ್ನ ಕಾಣಲಿದೆ. ನಿಮಗೆ ನಿಧಾನವಾಗಿ ಸಾರ್ವಜನಿಕ ಗೌರವ, ಹೆಸರು ಮತ್ತು ಖ್ಯಾತಿ ದೊರಕಲಿದೆ. ನಿಮ್ಮ ಜವಾಬ್ದಾರಿಗಳು ಹೆಚ್ಚಿದ್ದರೂ ನಿಧಾನವಾಗಿ ಯಶಸ್ಸು ಕಾಣುತ್ತೀರಿ. ನಿಮ್ಮ ಬಡ್ತಿ, ನೇಮಕಾತಿ ಮತ್ತು ವರ್ಗಾವಣೆ ನಿಧಾನವಾಗಲಿದೆ. ನಿಮ್ಮ ತಂದೆಯ ಆಸ್ತಿ ಸಿಗುವುದು ನಿಧಾನವಾಗಬಹುದು. ನೀವು ಕಳೆದುಕೊಂಡ ವಸ್ತುಗಳು ನಿಧಾನವಾಗಿ ನಿಮಗೆ ವಾಪಸ್ ಸಿಗುತ್ತವೆ. ನಿಮ್ಮ ತಂದೆ ತಾಯಿಗೆ ನಿಧಾನವಾಗಿ ಉತ್ತಮ ಆರೋಗ್ಯ ದೊರೆಯಲಿದೆ. ದಿನಾಂಕ 13/4/2024ರಿಂದ 27/4/2024ರವರೆಗೆ ನಿಮ್ಮ ಆಯುಷ್ಯಕ್ಕೆ ತೊಂದರೆ ಬರಬಹುದು. ನಿಮಗೆ ಪಿತ್ತರಾಜರ ಆಸ್ತಿ ಸಿಗದಿರಬಹುದು. ನೀವು ಇನ್ಶೂರೆನ್ಸ್ ಹಣಕ್ಕೆ ಯತ್ನಿಸುತ್ತಿದ್ದರೆ ಅದು ನಿಧಾನವಾಗಬಹುದು. ನಿಮ್ಮ ವಿದೇಶದಲ್ಲಿನ ಹಣಕಾಸಿನ ವ್ಯವಹಾರದಲ್ಲಿ ತಾವು ಹುಷಾರಾಗಿ ವ್ಯವಹಾರ ಮಾಡಿ. ನಿಮ್ಮ ಕೋರ್ಟ್ ಕೇಸ್ಗಳು ವಿಫಲವಾಗಬಹುದು. ನಿಮಗೆ ಬಲಿಷ್ಠ ಶತ್ರುವಿನ ಕಾಟ ಇರಲಿದೆ. ನೀವು ಕೆಲಸದಿಂದ ವಜಾ ಅಥವಾ ಕಡ್ಡಾಯ ನಿವೃತ್ತಿ ಆಗಬಹುದು. ಆದ್ದರಿಂದ ಹುಷಾರಾಗಿರಿ. ಆತ್ಮೀಯರೇ, ಈ ಎಲ್ಲಾ ವಿವರಗಳು ನಮಗೆ ಇಷ್ಟವಾದರೆ ಈ ಚಾನಲ್ ಅನ್ನ ನಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ. ಅವರು ಸಹ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವಂತೆ ಮಾಡಿ ಪ್ರೋತ್ಸಾಹ ನೀಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ
ಇದ್ದೇನೆ. ವಂದನೆಗಳು.